ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 25ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಡೌನ್ ಸೈಡ್ ಕಂಟಿನ್ಯೂ ಆಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 617 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 218 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಈಗ ಮತ್ತೆ 17,000 ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಡ್ತಾ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಪಾಸಿಟಿವ್ನೆಸ್ ಇತ್ತು. ಬ್ಯಾಂಕ್ ನಿಫ್ಟಿ 37 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 36,000 ಲೆವೆಲ್ನ ಮೇಲೆ ಸಸ್ಟೈನ್ ಆಗ್ತಾ ಇದೆ. ಹಾಗೆ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ನಾವು ಗಮನಿಸಿದಾಗ ಇವತ್ತು ನಮಗೆ ಟಾಪ್ ಗೇನರ್ಸ್ ಆಗಿ ಕಾಣಿಸ್ತಾ ಇರೋದು HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಭಾರತೀಯ ಏರ್ಟೆಲ್, HDFC ಲಿಮಿಟೆಡ್ ಮತ್ತು ಮಾರುತಿ ಸುಜುಕಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ವೀಕ್ ಮಾರ್ಕೆಟ್ನಲ್ಲಿ ಫ್ಲಾಟ್ ಕ್ಲೋಸಿಂಗ್ ಕೂಡ ಒಳ್ಳೆ ಒಂದು ಸೈನ್ ಆಗಿರುತ್ತೆ. ಹಾಗೆ ನಾವು ಟಾಪ್ ಲೂಸರ್ಸ್ ಅನ್ನ ಗಮನಿಸಿದಾಗ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತಿದೆ. ಟೆಕ್ ಮಹೀಂದ್ರ ಇವತ್ತು 3% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಟಾಟಾ ಸ್ಟೀಲಲ್ಲಿ 4.5% ಡೌನ್ ಸೈಡ್ ಕಾಣಿಸ್ತಿದೆ. ಟಾಟಾ ಸ್ಟೀಲ್ ಕಳೆದ ವಾರ ರಷ್ಯಾದಲ್ಲಿ ತಾವೇನು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ, ಸೊ ಅದನ್ನು ಶಟ್ ಡೌನ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆ ಒಂದು ಕಾರಣದಿಂದ ತುಂಬಾನೇ ಡೌನ್ ಸೈಡ್ ಟಾಟಾ ಸ್ಟೀಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ರಿಲಯನ್ಸ್ ಮತ್ತೆ ಫ್ಯೂಚರ್ ಗ್ರೂಪ್ನ ನಡುವೆ ಏನು ಡೀಲ್ ನಡಿಬೇಕಿತ್ತು, 24,731 ಕೋಟಿಯ ಡೀಲ್ ಇದು ಆಗಿತ್ತು. ಸೊ ಅದನ್ನ ರಿಲಯನ್ಸ್ ಕಾಲ್ ಆಫ್ ಮಾಡಿದ್ದಾರೆ. ಎಕ್ಸ್ಚೇಂಜಸ್ಗೆ ಇದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ ನಡೆದಿತ್ತು. ಅದಕ್ಕೂ ಮುಂಚೆ ವೋಟಿಂಗ್ ಕೂಡ ಆಗಿತ್ತು. ಈ ವೋಟಿಂಗ್ ನಲ್ಲಿ ಶೇರ್ ಹೋಲ್ಡರ್ಸ್ಗಳು ಮೆಜಾರಿಟಿಯಾಗಿ ರಿಲಯನ್ಸ್ನ ಪರವಾಗಿ ಓಟನ್ನು ಹಾಕಿದ್ರು. ಅಂದ್ರೆ ಫ್ಯೂಚರ್ ಗ್ರೂಪ್ನ ಅಸೆಟ್ಗಳನ್ನು ರಿಲಯನ್ಸ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಓಟನ್ನು ಹಾಕಿದ್ರು. ಬಟ್ ಲೆಂಡರ್ಸ್ ಯಾರಿದ್ದಾರೆ ಅಂದ್ರೆ ಬ್ಯಾಂಕ್ಗಳು ಯಾರು ಫ್ಯೂಚರ್ ಗ್ರೂಪ್ಗೆ ಸಾಲವನ್ನು ಕೊಟ್ಟಿದ್ರು ಅವರು ಇದರ ಒಂದು ಅಗೇನ್ಸ್ಟ್ ಆಗಿ ಅಂದ್ರೆ ರಿಲಯನ್ಸ್ಗೆ ಅಸೆಟ್ ಅನ್ನು ಕೊಡುವ ಅಗೇನ್ಸ್ಟ್ ಆಗಿ ವೋಟಿಂಗ್ ಅನ್ನ ಮಾಡಿದ್ರು. ಸೊ ಈ ಒಂದು ರೀಸನ್ ನಿಂದ ರಿಲಯನ್ಸ್ ಈ ಒಂದು ಡೀಲ್ ನಿಂದ ಬ್ಯಾಕ್ ಆಫ್ ಆಗಿದ್ದಾರೆ. ಸೊ ಇದು ಫ್ಯೂಚರ್ ಗ್ರೂಪ್ಗೆ ತುಂಬಾ ಒಂದು ದೊಡ್ಡ ಪೆಟ್ಟಾಗುತ್ತೆ. ಏನಕ್ಕೆಂದ್ರೆ ಈಗ ಅಮೆಝಾನ್ ಕೂಡ ಇವರಿಗೆ ಹೆಲ್ಪ್ ಅನ್ನ ಮಾಡೋದಿಲ್ಲ. ಅಮೆಝಾನ್ ಏನಕ್ಕೆ ಇಲ್ಲಿ ಎಂಟರ್ ಆಗ್ತಿದ್ರು ಅಂದ್ರೆ ನಾವು ಫ್ಯೂಚರ್ ಗ್ರೂಪ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಏನಕ್ಕೆ ಬರ್ತಿದ್ರು ಅಂದ್ರೆ ಸೊ ರಿಲಯನ್ಸ್ಗೆ ಫ್ಯೂಚರ್ ಗ್ರೂಪ್ನ ಅಸೆಟ್ಗಳು ಏನಾದರೂ ಸೆಲ್ ಆದರೆ ರಿಲಯನ್ಸ್ ರಿಟೇಲ್ ಸ್ಪೇಸ್ನಲ್ಲಿ ದೊಡ್ಡ ಒಂದು ದಿಗ್ಗಜ ಕಂಪನಿಯಾಗಿ ಬೆಳಿಬೋದು ಅನ್ನುವಂಥ ಭಯ ಅಮೆಝಾನ್ಗೆ ಇತ್ತು. ಸೊ ಆ ಒಂದು ಕಾರಣದಿಂದ ಈ ಡೀಲನ್ನು ಸ್ಟಾಪ್ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ರು. ಸೊ ಅವ್ರಿಗೆ ಫ್ಯೂಚರ್ ಗ್ರೂಪ್ಗೆ ಹೆಲ್ಪ್ ಮಾಡುವಂಥ ಯಾವುದೇ ಒಂದು ಉದ್ದೇಶ ಇರಲಿಲ್ಲ. ಸೊ ಈಗ ನೋಡಬೇಕಾಗುತ್ತೆ ಫ್ಯೂಚರ್ ಗ್ರೂಪ್ನ ಕತೆ ಏನಾಗುತ್ತೆ ಅಂತ. ಸೊ ಇಲ್ಲಿ ಆಲ್ರೆಡಿ ನಮಗೆ ಲೋವರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗಿದೆ. ತುಂಬಾ ಒಂದು ಸೆಲ್ಲಿಂಗ್ ಪ್ರೆಷರ್ ಕೂಡ ಇದೆ ಫ್ಯೂಚರ್ ಗ್ರೂಪ್ನಲ್ಲಿ. ಸೊ ಲೋವರ್ ಸರ್ಕ್ಯೂಟ್ ಇನ್ನಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ನೋಡಬೇಕಾಗುತ್ತೆ ಯಾವ ರೀತಿ ಇವರು ತಮ್ಮ ಒಂದು ಡೆಪ್ಟನ್ನು ಕ್ಲಿಯರ್ ಮಾಡ್ತಾರೆ ಅಂತ. ತುಂಬಾ ಸಾಲ ಇದೆ. ಹಾಗೆ ಇವರ ಬಳಿ ಅಸೆಟ್ಗಳು ಕೂಡ ಇಲ್ಲ. ಸೊ ಇವರ ಒಂದು ಅಸೆಟ್ಗಳು ಏನಿತ್ತು ಅದು ಲೀಸ್ಡ್ ಪ್ರಾಪರ್ಟಿ ಆಗಿದೆ. ಸೊ ನೋಡಬೇಕು 25,000ದಿಂದ 30,000 ಕೋಟಿ ಲೋನ್ ಅಂದಾಗ ಅದು ಕಮ್ಮಿ ಅಮೌಂಟ್ ಆಗೋದಿಲ್ಲ. ಸೊ ಅಷ್ಟು ಲೋನನ್ನು ಕ್ಲಿಯರ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ಲೆಂಡರ್ಗಳು ಅಂದರೆ ಬ್ಯಾಂಕ್ಗಳು ಇನ್ಸಾಲ್ವೆನ್ಸಿಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ಸೊ ಯಾರ್ಯಾರು ಫ್ಯೂಚರ್ ಗ್ರೂಪ್ನ ಸ್ಟಾಕಲ್ಲಿ ಎಂಟ್ರಿಯನ್ನು ತೊಗೊಂಡಿದ್ದೀರಾ, ಸೊ ನಿಮ್ಮ ಅಮೌಂಟ್ ಏನು ಇನ್ವೆಸ್ಟ್ ಮಾಡಿದ್ದೀರಾ ಅದು ಕೂಡ ಈಗ ಸೇಫ್ ಅಲ್ಲ ಅನ್ನುವಂಥ ಮಾತುಕತೆಗಳು ನಡೀತಿದ್ದಾವೆ. ಏನಕ್ಕೆಂದರೆ ಇಲ್ಲಿ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಆದಾಗ ಸೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇನ್ಸಾಲ್ವೆನ್ಸಿಯನ್ನು ಬ್ಯಾಂಕ್ಗಳು ತಂದಾಗ ಸೊ ಡಿಫಾಲ್ಟ್ ಆಗುತ್ತೆ ಶೇರ್ಗಳು. ಸೊ ನೀವೇನು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀರಾ ಅಷ್ಟು ಕೂಡ ಇಲ್ಲಿ ರಬ್ ಆಫ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಾರಣದಿಂದ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ಫಂಡಮೆಂಟಲ್ಸನ್ನು ಗಮನಿಸಬೇಕಾಗಿರುತ್ತೆ. ಯಾವುದೇ ಕಂಪನಿಗಳ ಮೇಲೆ ನಮಗೆ ಡೆಪ್ಟ್ ಇದ್ದಾಗ ಅಥವಾ ಅಲ್ಲೇನಾದರೂ ಪ್ರಾಬ್ಲಮ್ಸ್ ನಡೀತಾ ಇದ್ದಾಗ ಅಂಥ ಒಂದು ಕಂಪನಿಯಿಂದ ದೂರ ಇರೋದು ಒಳ್ಳೆಯದು. ಅಥವಾ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಫ್ಯೂಚರ್ ಗ್ರೂಪ್ನ ಬಗ್ಗೆ ಯಾರೇ ಕೇಳಿದಾಗಲೂ ನಾನು ಹೇಳ್ತಿದ್ದೆ ನಿಮಗೆ 5,000ಕ್ಕಿಂತ ಕಮ್ಮಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿ. ಅಕಸ್ಮಾತ್ ನಿಮಗೆ ಇದರಿಂದ ಏನಾದರೂ ಲಾಸ್ ಆದರೂ ಕೂಡ ಲಾಸ್ ನೆಗ್ಲಿಜಿಬಲ್ ಆಗಿರಬೇಕಾಗತ್ತೆ. ಸೊ ನೀವು ಬೇರೆ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿದ್ದಾಗ ಸೊ ಅಲ್ಲಿ ಸ್ವಲ್ಪ ನಿಮಗೆ ರಿಟರ್ನ್ ಬಂದು ನಿಮ್ಮ ಲಾಸ್ ಕವರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಕೇವಲ ಪೆನ್ನಿ ಸ್ಟಾಕ್ಗಳಲ್ಲೇ ಇನ್ವೆಸ್ಟ್ ಮಾಡ್ತಾ ಹೋದಾಗ ಈ ರೀತಿಯ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಅದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕೇವಲ ಪೆನ್ನಿ ಶೇರ್ಗಳನ್ನೇ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಫ್ಯೂಚರ್ ಗ್ರೂಪ್ ಮುಳುಗೋಗುತ್ತೆ ಅಂತ ಹೇಳ್ತಿಲ್ಲ. ಇಲ್ಲಿ ಯಾವುದಾದ್ರೂ ಬೇರೆ ಒಂದು ಕಂಪನಿ ಅಥವಾ ಬೇರೆ ಯಾರಾದರೂ ದೊಡ್ಡ ಇನ್ವೆಸ್ಟರ್ಸ್ಗಳು ಇವ್ರಿಗೆ ಹೆಲ್ಪ್ ಮಾಡಿದ್ರೆ ಸೊ ಇಲ್ಲಿ ಫ್ಯೂಚರ್ ಗ್ರೂಪ್ ಮತ್ತೆ ರಿಕವರ್ ಆಗುವಂಥ ಸಾಧ್ಯತೆ ಇದೆ. ಕಿಶೋರ್ ಬಿಯಾನಿ ತಮ್ಮ ಕೈಯಲ್ಲಿ ಆದಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಸೊ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ. ಬಟ್ ಸ್ಟಿಲ್ ಈಗ ನಮಗೆ ಮೇಜರ್ ನ್ಯೂಸ್ ಅಂದರೆ ರಿಲಯನ್ಸ್ ಈ ಒಂದು ಡೀಲಿಂದ ಆಚೆ ಹೋಗಿದ್ದಾರೆ. ನೋಡಬೇಕು ಈಗ ಅಮೆಝಾನ್ ಏನಾದರೂ ಹೆಲ್ಪ್ ಮಾಡ್ತಾರಾ, ಸಮಾರಾ ಗ್ರೂಪ್ನ ಇಟ್ಕೊಂಡು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಫ್ಯೂಚರ್ ಗ್ರೂಪ್ನ ಸೇವ್ ಮಾಡ್ತಾರಾ. ಸೊ ಆ ಥರ ಮಾಡಿದ್ರೆ ಶೇರ್ ಹೋಲ್ಡರ್ಸ್ಗಳಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಬಟ್ ಆ ರೀತಿಯ ಯಾವುದೇ ಒಂದು ಹೆಲ್ಪ್ ಬರಲಿಲ್ಲ ಅಮೆಝಾನ್ನ ಕಡೆಯಿಂದ ಅಂತ ಅಂದರೆ ಸೊ ಇಲ್ಲಿ ನಮಗೆ ಫ್ಯೂಚರ್ ಗ್ರೂಪ್ ಕಂಪ್ಲೀಟಾಗಿ ಡಿಫಾಲ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ.
ಸೊ ಇವತ್ತು ನಾವು ಗಮನಿಸಬಹುದು ಎಲ್ಲ ಸ್ಟಾಕ್ಗಳಲ್ಲೂ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ 20% ಲೋವರ್ ಸರ್ಕ್ಯೂಟ್ ಕಾಣಿಸ್ತಿದೆ. ಫ್ಯೂಚರ್ ರಿಟೇಲ್ 5% ಲೋವರ್ ಸರ್ಕ್ಯೂಟ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಇದು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏನಕ್ಕೆ ತುಂಬ ಜನ ಇಲ್ಲಿ ಎಕ್ಸಿಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೈಯರ್ಸ್ಗಳು ಯಾರು ಕಾಣಿಸ್ತಿಲ್ಲ. ಏನಕ್ಕೆ ಪಾಸಿಟಿವ್ ನ್ಯೂಸ್ ಏನೂ ಇಲ್ಲ ಇಲ್ಲಿ. ಸೊ ಯಾರು ಈ ಒಂದು ಲೆವೆಲ್ಸ್ಗಳಲ್ಲಿ ಶೇರನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಶೇರ್ ಪ್ರೈಸನ್ನು ಗಮನಿಸ್ತೀವಿ. 20 ರೂಪಾಯಿ 22 ರೂಪಾಯಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ನಾವು ಬೈಯಿಂಗನ್ನು ಮಾಡೋಣ. ಸೊ ನಾವು ಒಳ್ಳೊಳ್ಳೆ ಸ್ಟಾಕ್ ನೋಡಿದಾಗ 2000 3000 ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸನ್ನು ಪಡಿಬೋದು ಅಂತ ಅನ್ಕೋತೀವಿ. ಬಟ್ ಒಂದು ವಿಷಯನ ಗಮನದಲ್ಲಿ ಇಡಬೇಕು. ಈ ಸ್ಟಾಕ್ನ ಪ್ರೈಸ್ ಏನಕ್ಕೆ 20 ರೂಪಾಯಿ 25 ರೂಪಾಯಿ ಇದೆ ಅಂದರೆ ಅಲ್ಲೇನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಖಂಡಿತವಾಗ್ಲೂ ಲಾಸ್ ಆಗುವಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಹಾಗೆ ICICI ಬ್ಯಾಂಕ್ನ ರಿಸಲ್ಟ್ ನಮಗೆ ವೀಕೆಂಡಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ICICI ಬ್ಯಾಂಕ್ನ ಟೋಟಲ್ ಇನ್ಕಮನ್ನು ನೀವು ಗಮನಿಸ್ಬೋದು. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಗ್ರೋತ್ ನಮಗೆ ಕಾಣಿಸ್ತಿದೆ ಟೋಟಲ್ ಇನ್ಕಮ್ನಲ್ಲಿ. ಹಾಗೆ ಇವರ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗ್ತಿರೋದು ಕಾಣಿಸ್ತಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮತ್ತು ಇಯರ್ ಆನ್ ಇಯರ್. ಸೊ ಟೋಟಲ್ ಪ್ರಾಫಿಟನ್ನು ನಾವು ಗಮನಿಸಿದಾಗ ICICI ಬ್ಯಾಂಕ್ ಈ ಒಂದು ಕ್ವಾರ್ಟರ್ನಲ್ಲಿ ಅಂದರೆ ಮಾರ್ಚ್ 2022 ಕ್ವಾರ್ಟರ್ನಲ್ಲಿ 7,000 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ನಾವು ಗಮನಿಸಿದಾಗ ಪ್ರಾಫಿಟ್ 6,193 ಕೋಟಿ ಇತ್ತು. ಹಾಗೆಯೇ ಕಳೆದ ವರ್ಷ ಮಾರ್ಚ್ 2021 ಕ್ವಾರ್ಟರ್ನಲ್ಲಿ ನಾವು ಗಮನಿಸಿದಾಗ 4,400 ಕೋಟಿ ಪ್ರಾಫಿಟನ್ನು ICICI ಬ್ಯಾಂಕ್ ಡಿಕ್ಲೇರ್ ಮಾಡಿದರು. ಸೊ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಗ್ರೋತ್ ಪ್ರಾಫಿಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಒಳ್ಳೆ ಒಂದು ರಿಸಲ್ಟನ್ನು ICICI ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ರೆಡಿಟ್ ಸ್ಯೂಸ್ ಇಲ್ಲಿ 870 ಟಾರ್ಗೆಟನ್ನು ಫಿಕ್ಸ್ ಮಾಡ್ತಿದ್ದಾರೆ. ಗೋಲ್ಡ್ಮನ್ ಸ್ಯಾಷಸ್ 938 ಒಂದು ಟಾರ್ಗೆಟ್ ಪ್ರೈಸನ್ನು ಸೆಟ್ ಮಾಡಿದ್ದಾರೆ. ಹಾಗೆ ಬೋಫಾ ಕೂಡ 960 ಒಂದು ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಹಾಗೆ CLSA ಕೂಡ ಅಷ್ಟೇ 1050 ಒಂದು ಟಾರ್ಗೆಟನ್ನು ಇಲ್ಲಿ ಸೆಟ್ ಮಾಡಿದ್ದಾರೆ. ಕೋಟಕ್ ಈಕ್ವಿಟೀಸ್ 975 ಟಾರ್ಗೆಟನ್ನು ಕೊಡ್ತಿದ್ದಾರೆ. ನೋಮುರಾ ಕೂಡ ಇಲ್ಲಿ ಬೈ ರೇಟಿಂಗನ್ನು ಕೊಟ್ಟು 960 ಒಂದು ಟಾರ್ಗೆಟನ್ನು ಕೊಡ್ತಾ ಇದ್ದಾರೆ. ICICI ಬ್ಯಾಂಕ್ ನಮಗೀಗ 750 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಒಂದು ವರ್ಷಕ್ಕೆ ನಮಗೆ ICICI ಬ್ಯಾಂಕ್ 950 ಲೆವೆಲ್ಸನ್ನು ಟಚ್ ಆಗುತ್ತೆ ಅಂತ ಎಲ್ಲ ಬ್ರೋಕರೇಜ್ಗಳು ಇಲ್ಲಿ ಪಾಸಿಟಿವ್ ಟಾರ್ಗೆಟನ್ನೇ ಕೊಟ್ಟಿದ್ದಾರೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ನಾವು ಕ್ಲಿಯರ್ ಆಗಿ ಗಮನಿಸಿದಾಗ ICICI ಬ್ಯಾಂಕ್ ಲೀಡರ್ ಆಗಿ ಎಮರ್ಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ICICI ಬ್ಯಾಂಕ್ನ ಬೋರ್ಡ್ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. 5 ರೂಪಾಯಿಯ ಡಿವಿಡೆಂಡ್ ಕೂಡ ಸಿಗುತ್ತೆ. ಇದಕ್ಕಿನ್ನೂ ರೆಕಾರ್ಡ್ ಡೇಟ್ ಸೆಟ್ ಆಗಿಲ್ಲ. ಏನಕ್ಕೆಂದರೆ ಈ ಒಂದು ಡಿವಿಡೆಂಡ್ಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಇವರ AGM ಯಾವಾಗ ಇರುತ್ತೆ ಅಂದರೆ ಆನ್ಯುವಲ್ ಜನರಲ್ ಮೀಟಿಂಗ್ ಯಾವಾಗ ಇರುತ್ತೆ, ಸೊ ಆಗ ಅವರು ಈ ವೋಟಿಂಗನ್ನು ನಡೆಸಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲನ್ನು ತಗೋತಾರೆ. ಹಾಗೆ ಇಲ್ಲಿ ಫಂಡ್ ರೈಸಿಂಗು ಕೂಡ ಬೋರ್ಡ್ನಿಂದ ಒಂದು ಅಪ್ರೂವಲ್ ಸಿಕ್ಕಿದೆ. ಸೊ ಇವರು ಡಿಬೆಂಚರ್ಗಳನ್ನು ಕೊಟ್ಟು ಫಂಡ್ ರೈಸ್ ಮಾಡುವಂಥ ಸಾಧ್ಯತೆಗಳು ಇದೆ. ಇದಕ್ಕೂ ಕೂಡ ಶೇರ್ ಹೋಲ್ಡರ್ಸ್ನ ಅಪ್ರೂವಲ್ ಬೇಕಾಗುತ್ತೆ. ಸೊ ಈ ವೋಟಿಂಗ್ನ ಮೇಲ್ ಬರುತ್ತೆ ಶೇರ್ ಹೋಲ್ಡರ್ಸ್ಗಳಿಗೆ, ನೀವು ವೋಟಿಂಗನ್ನು ಮಾಡ್ಬೋದಾಗುತ್ತೆ. ಹಾಗೆ HUL ಬ್ರಿಟಾನಿಯಾ ಮಾರಿಕೋನಲ್ಲಿ ನಮಗೆ ತುಂಬಾ ಒಂದು ಡೌನ್ ಸೈಡ್ ಕಾಣಿಸ್ತಿದೆ. ಇದಕ್ಕೆ ಮುಖ್ಯವಾದ ರೀಸನ್ ಏನು ಅಂದರೆ ಇಂಡೋನೇಷಿಯನ್ ಗೌರ್ಮೆಂಟ್ ಪಾಮ್ ಆಯಿಲ್ ಎಕ್ಸ್ಪೋರ್ಟ್ ಏನಿದೆ, ಇಂಡೋನೇಷ್ಯಾದಿಂದ ಏನು ಅವರು ಪಾಮ್ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಅದರ ಮೇಲೆ ಬ್ಯಾನ್ ಅನ್ನ ಹಾಕಿದ್ದಾರೆ. ಇಂಡಿಯಾ 45% ಪಾಮ್ ಆಯಿಲ್ ಏನಿದೆ ಅದನ್ನ ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಿತ್ತು. ಸೊ ಈ ಒಂದು ಬ್ಯಾನ್ ನಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ FMCG ಕಂಪನಿಗಳಿಗೆ. ಈ ಪಾಮ್ ಆಯಿಲ್ ಏನಿದೆ ಅದನ್ನು ಅವರು ಪ್ರೊಸೆಸ್ಡ್ ಫುಡ್ಗಳಲ್ಲಿ, ಕುಕಿಂಗ್ ಆಯಿಲ್ಗಳಲ್ಲಿ, ಕಾಸ್ಮೆಟಿಕ್ಗಳಲ್ಲಿ, ಬಯೋಫ್ಯೂಯಲ್ಸ್ಗಳಲ್ಲಿ ಬಳಸ್ತಿದ್ರು. ಸೊ ಈಗ ಪಾಮ್ ಆಯಿಲ್ ಎಕ್ಸ್ಪೋರ್ಟ್ ಸ್ಟಾಪ್ ಆಗಿರೋದ್ರಿಂದ ಇದು FMCG ಕಂಪನಿಗಳ ಮೇಲೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇದೆ. ಸೊ ಆಲ್ರೆಡಿ FMCGಗಳಿಗೆ ತುಂಬಾನೇ ಹೊಡೆತ ಬೀಳ್ತಿದೆ. ಅವರ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಈಗ ಅವರಿಗೆ ಪಾಮ್ ಆಯಿಲ್ನ ಅವೈಲಬಿಲಿಟಿ ಕೂಡ ತುಂಬಾನೇ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ರುಚಿ ಸೋಯಾಗ ಒಂದು ಅಡ್ವಾಂಟೇಜ್ ಇರುತ್ತೆ. ಸೊ ಅವರು ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಪಾಮ್ ಆಯಿಲ್ನ. ಸೊ ಅವರು FMCG ಕಂಪನಿಗಳ ಜೊತೆ ಒಂದು ಹೊಂದಾಣಿಕೆಯನ್ನ ಮಾಡಿಕೊಂಡು ಸೊ ಪಾಮ್ ಆಯಿಲ್ನ ಸಪ್ಲೈ ಮಾಡಬಹುದಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಕಂಪನಿಗಳು ಡೀಲ್ ಅನ್ನ ಮಾಡ್ಕೊಂಡಿರ್ತಾರೆ ಇಂಡೋನೇಷಿಯನ್ ಕಂಪನಿಗಳ ಜೊತೆಯಲ್ಲಿ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಈ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನು ಅವರು ತಗೋಬೇಕಾಗುತ್ತೆ. ಹಾಗೆ BPCL ನಲ್ಲಿ ನಮಗೆ ಇವತ್ತು 6% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಗೌರ್ಮೆಂಟ್ ಆಲ್ರೆಡಿ PPCL ನಲ್ಲಿ ತಮ್ಮ 53% ಹೋಲ್ಡಿಂಗ್ ಏನಿತ್ತು ಅಷ್ಟನ್ನು ಸೆಲ್ ಮಾಡಬೇಕು ಅಂತ ಇದ್ರು. ಸೊ ಈ ಒಂದು ಕಾರಣದಿಂದ BPCL ನಲ್ಲಿ ನಮಗೆ ಪ್ರೈವೇಟೈಸೇಷನ್ ನ್ಯೂಸ್ ಇತ್ತು. ಏನಕ್ಕೆಂದ್ರೆ ಇಲ್ಲಿ 3 ಕಂಪನಿಗಳು ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು. ಮೇಜರ್ ಆಗಿ ವೇದಾಂತ ಇಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು. ಸೊ ವೇದಾಂತದ ಚೇರ್ಮನ್ ಮನಿ ಕಂಟ್ರೋಲ್ಗೆ ಒಂದು ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರು ಈ ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿದ್ದಾರೆ. ಗೌರ್ಮೆಂಟ್ ಮತ್ತೆ ರೀಕನ್ಸಿಡರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಒಂದು ಸ್ಟೇಕ್ ಸೇಲ್ ಏನಿದೆ ಟೋಟಲ್ ಆಗಿ ಸೇಲ್ ಮಾಡಬೇಕಾ ಅಥವಾ ಕೆಲವೊಂದಿಷ್ಟು ಪರ್ಸೆಂಟ್ ಅನ್ನ ಮಾತ್ರ ಇಲ್ಲಿ ಸೆಲ್ ಮಾಡದ, ಅದ್ರ
ಬಗ್ಗೆ ಗೌರ್ಮೆಂಟ್ ಮತ್ತೆ ರೀಥಿಂಕ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಇದನ್ನ ಹೇಳಿರೋದು ವೇದಾಂತದ ಚೇರ್ಮನ್, ಬಟ್ ಗೌರ್ಮೆಂಟ್ ನ ಕಡೆಯಿಂದ ಯಾವುದೇ ಒಂದು ನ್ಯೂಸ್ ಸಿಕ್ಕಿಲ್ಲ. ಸೊ ಸ್ಟಿಲ್ ಈ ಒಂದು ನ್ಯೂಸ್ ನಿಂದ BPCL ನಲ್ಲಿ ಇವತ್ತು 6% ನಷ್ಟು ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ಗೌತಮ್ ಅದಾನಿ ವಾರನ್ ಬಫೆಟ್ ಅವ್ರನ್ನ ಹಿಂದಿಕ್ಕಿ ವರ್ಲ್ಡ್ ನ 5ನೇ ರಿಚೆಸ್ಟ್ ಪರ್ಸನ್ ಆಗಿದ್ದಾರೆ. ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ಕಾಣಿಸ್ತಿದೆ. ಮಾರ್ಕೆಟ್ ನಲ್ಲಿ ಡೌನ್ ಸೈಡ್ ಇದ್ರೂ ಕೂಡ ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕಾಣಿಸ್ತಿದಾವೆ. ಸೊ ಆ ಒಂದು ಕಾರಣದಿಂದ ಗೌತಮ್ ಅದಾನಿ ಈಗ ವರ್ಲ್ಡ್ ನ 5ನೇ ರಿಚೆಸ್ಟ್ ಪರ್ಸನ್ ಆಗಿದ್ದಾರೆ. ಸೊ ವಾರೆನ್ ಬಫೆಟ್ ಅವ್ರನ್ನ ಹಿಂದೆ ಇಟ್ಟು ಇವರು ಮುಂದಕ್ಕೆ ಹೋಗ್ತಿದ್ದಾರೆ. ಗೌತಮ್ ಅದಾನಿ ಅವರ ಟೋಟಲ್ ವೆಲ್ತ್ ಈಗ ನಮಗೆ $123 ಬಿಲಿಯನ್ ಆಗಿದೆ. ಸೊ ವಾರನ್ ಬಫೆಟ್ ಅವ್ರದ್ದು ನಾವು ಗಮನಿಸಿದಾಗ $121 ಬಿಲಿಯನ್ ಇದೆ. ಸೊ ಇಲ್ಲಿ ಇದು ಇದೇ ರೀತಿ ಇರೋದಿಲ್ಲ, ಡೈಲಿ ನಮಗೆ ಈ ಒಂದು ಲಿಸ್ಟ್ ಚೇಂಜ್ ಆಗ್ತಿರೋದು ಕಾಣಿಸ್ತಿದೆ. ಎಲಾನ್ ಮಸ್ಕ್, ಜೆಫ್ ಬೆಜೋಸ್, ಸೊ ಎಲ್ಲರೂ ಕೂಡ ಈ ಲಿಸ್ಟ್ ಅಲ್ಲಿ ಶಫಲ್ ಆಗ್ತಾನೆ ಇರ್ತಾರೆ. ಸೊ ಈ ರೀತಿಯ ನ್ಯೂಸ್ಗಳು ಆಗ್ತಿರುತ್ತೆ. ಅಂದ್ರೆ ಅವರ ಇನ್ವೆಸ್ಟ್ಮೆಂಟ್ ಏನಿದೆ ಅಥವಾ ಅವರ ಕಂಪನಿಗಳ ವ್ಯಾಲ್ಯೂಯೇಷನ್ ಏನಿದೆ, ಸೊ ಅದು ಯಾವ ರೀತಿ ಇರುತ್ತೆ ಅದರ ಮೇಲೆ ಅವರು ರಿಚೆಸ್ಟ್ ಪರ್ಸನ್ ಆಗಿ ಕಾಣಿಸ್ತಿರ್ತಾರೆ. ಸೊ ಅಕಸ್ಮಾತ್ ಆಗಿ ಈಗ ಅದಾನಿ ಸ್ಟಾಕ್ಗಳಲ್ಲಿ ನಮಗೆ ಕರೆಕ್ಷನ್ ಕಾಣಿಸ್ತು ಅಂದಾಗ ಅದಾನಿ ಮತ್ತೆ 9-10ನೇ ಪೊಸಿಷನ್ಗೆ ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಈ ರೀತಿ ಆಗ್ತಾನೆ ಇರುತ್ತೆ, ಶಫ್ಲಿಂಗ್ ಕೂಡ ನಡೀತಾ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸಿದಂಥ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.